ಪಿಎಸ್ಎಲ್ 2026 ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟ ಬಾಂಗ್ಲಾದೇಶ. ಪಿಎಸ್ಎಲ್ ಆರಂಭಕ್ಕೂ ಮುನ್ನವೇ ಪಾಕ್ಗೆ ಬಿಸಿಬಿ ಬಿಗ್ ಶಾಕ್. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಬೆನ್ನಿಗೆ ಚೂರಿ ಹಾಕಲು ಸಜ್ಜಾಗಿರುವಂತೆ ತೋರುತ್ತಿದೆ. 2026ರ ಐಸಿಸಿ ಟಿ20 ವಿಶ್ವಕಪ್ನಲ್ಲಿ ತಮ್ಮ ಬೆಂಬಲಕ್ಕೆ ನಿಂತಿದ್ದ ಪಿಸಿಬಿಗೆ ಆಘಾತಕಾರಿ ಶಾಕ್ ನೀಡಲು ಬಾಂಗ್ಲಾದೇಶ ಸಿದ್ಧತೆ ನಡೆಸುತ್ತಿದೆ ಎಂದು ವರದಿಯಾಗಿದೆ. ಭದ್ರತಾ ಕಾಳಜಿಯನ್ನು ಉಲ್ಲೇಖಿಸಿ ಪಾಕಿಸ್ತಾನ ಸೂಪರ್ ಲೀಗ್ ಪಂದ್ಯಾವಳಿಯಿಂದ ತನ್ನ ಆಟಗಾರರನ್ನು ದೂರವಿಡುವ ಬಗ್ಗೆ ಬಿಸಿಬಿ ಚಿಂತಿಸುತ್ತಿದೆ ಎಂದು ತಿಳಿದುಬಂದಿದೆ. ಪಿಎಸ್ಎಲ್ ಸೈನ್ ಮಾಡಿರುವ ಬಾಂಗ್ಲಾದೇಶಿ ಪ್ಲೇಯರ್ಸ್ 2026ರ ಪಿಎಸ್ಎಲ್ ಋತುವಿನಲ್ಲಿ ಭಾಗವಹಿಸಲು ಮುಸ್ತಾಫಿಜುರ್ ರೆಹಮಾನ್, ಪರ್ವೇಜ್ ಹುಸೈನ್, ಶರೀಫುಲ್ಲಾ ಇಸ್ಲಾಂ, ನಹೀದ್ ರಾಣಾ, ತಂಜೀದ್ ಹಸನ್, ತಮೀಮ್ ಮತ್ತು ರಿಷಾದ್ ಹುಸೈನ್ ಸೇರಿದಂತೆ ಹಲವಾರು ಬಾಂಗ್ಲಾದೇಶಿ ಆಟಗಾರರಿಗೆ ಪಿಎಸ್ಎಲ್ ಆಡುವುದಕ್ಕಾಗಿ ಬಿಸಿಬಿ ಈ ಹಿಂದೆ ನಿರಾಕ್ಷೇಪಣಾ ಪ್ರಮಾಣಪತ್ರಗಳನ್ನು ನೀಡಿತ್ತು. ಭದ್ರತಾ ಕಾರಣದಿಂದ ಹಿಂದೆ ಸರಿಯುವ ನಿರ್ಧಾರ. ಪಾಕಿಸ್ತಾನದಲ್ಲಿ ಪ್ರಸ್ತುತ ಇರುವ ಯುದ್ಧ ಪರಿಸ್ಥಿತಿಯ ಕಾರಣದಿಂದ ಬಾಂಗ್ಲಾದೇಶ ಸರ್ಕಾರ ಈಗ ತನ್ನ ಆಟಗಾರರನ್ನು ಪಾಕಿಸ್ತಾನಕ್ಕೆ ಕಳುಹಿಸಲು ಹಿಂಜರಿಯುತ್ತಿದೆ. ನಮ್ಮ ಆಟಗಾರರ ಸುರಕ್ಷತೆಯ ಬಗ್ಗೆ ಸ್ವಲ್ಪ ಸಂದೇಹ ಬಂದರೂ ನಾವು ಅವರನ್ನು ಪಾಕಿಸ್ತಾನಕ್ಕೆ ಕಳುಹಿಸುವುದಿಲ್ಲ. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಮೊದಲು ಪರಿಸ್ಥಿತಿಯ ಸಮಗ್ರ ವಿಶ್ಲೇಷಣೆ ನಡೆಸಿ ವರದಿಯನ್ನು ಸಲ್ಲಿಸಬೇಕು. ನಂತರ ರಾಷ್ಟ್ರೀಯ ಭದ್ರತಾ ಸಂಸ್ಥೆಗಳು ನೀಡುವ ಸಲಹೆಯ ಆಧಾರದ ಮೇಲೆ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಬಾಂಗ್ಲಾದೇಶದ ಕ್ರೀಡಾ ಸಚಿವ ಅಮೀನುಲ್ ಹಕ್ ತಿಳಿಸಿದ್ದಾರೆ. ಮುಚ್ಚಿದ ಮೈದಾನದಲ್ಲಿ ಟೂರ್ನಮೆಂಟ್, ಇಂಧನ ಕೊರತೆ ಮತ್ತು ಭದ್ರತಾ ಕಾಳಜಿಗಳನ್ನು ಉಲ್ಲೇಖಿಸಿ ಪಿಸಿಬಿ 2025ರ ಪಿಎಸ್ಎಲ್ ಸೀಸನ್ ಅನ್ನು ಕೇವಲ 2 ಸ್ಥಳಗಳಲ್ಲಿ ಮತ್ತು ಪ್ರೇಕ್ಷಕರಿಲ್ಲದೆ ನಡೆಸಲಾಗುವುದು ಎಂದು ಘೋಷಿಸಿದೆ. ಅಭಿಮಾನಿಗಳಿಗೆ ಲೀಗ್ ಪಂದ್ಯಗಳನ್ನು ವೀಕ್ಷಿಸಲು ಅವಕಾಶವಿರುವುದಿಲ್ಲ ಎಂದು ಪಿಸಿಬಿ ಈಗಾಗಲೇ ಸ್ಪಷ್ಟಪಡಿಸಿದೆ. ಈ ಘೋಷಣೆ ವಿದೇಶಿ ಆಟಗಾರರಲ್ಲಿ ಆತಂಕವನ್ನು ಹುಟ್ಟುಹಾಕಿದೆ. ಈಗ ಅನೇಕರು ವಿದೇಶಿ ಆಟಗಾರರು ಪಿಎಸ್ಎಲ್ನಲ್ಲಿ ಭಾಗವಹಿಸಲು ಹಿಂಜರಿಯುತ್ತಿದ್ದಾರೆ. ಬಾಂಗ್ಲಾದೇಶ ಪರ ನಿಂತಿದ್ದ ಪಾಕ್ 2026ರ ಐಸಿಸಿ ಟಿ20 ವಿಶ್ವಕಪ್ನಿಂದ ಬಾಂಗ್ಲಾದೇಶ ಹಿಂದೆ ಸರಿದಿರುವುದು ಎಲ್ಲರಿಗೂ ತಿಳಿದಿರುವ ಸತ್ಯ. ತಮ್ಮ ಆಟಗಾರರು ಭಾರತದಲ್ಲಿ ಸುರಕ್ಷಿತವಾಗಿರುವುದಿಲ್ಲ ಎಂದು ವಾದಿಸಿ ಬಿಸಿಬಿ ತಮ್ಮ ಪಂದ್ಯಗಳನ್ನು ಶ್ರೀಲಂಕಾಕ್ಕೆ ಸ್ಥಳಾಂತರಿಸಬೇಕೆಂದು ವಿನಂತಿಸಿತ್ತು. ಆದರೆ ಐಸಿಸಿ ಈ ಮನವಿಯನ್ನು ನಿರ್ಲಕ್ಷಿಸಿತು. ಪರಿಣಾಮವಾಗಿ ಬಾಂಗ್ಲಾದೇಶ ಪಂದ್ಯಾವಳಿಯಿಂದ ಹಿಂದೆ ಸರಿಯಿತು. ಬಾಂಗ್ಲಾದೇಶದ ಪರ ನಿಂತಿದ್ದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಾರತದ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಘೋಷಿಸಿತ್ತು. ಆದರೆ ಐಸಿಸಿ ಜೊತೆಗಿನ ಚರ್ಚೆಗಳ ನಂತರ ಪಿಸಿಬಿ ಹಿಂದೆ ಸರಿದಿತ್ತು. ಮೆಗಾ ಟೂರ್ನಮೆಂಟ್ನಿಂದ ಹಿಂದೆ ಸರಿದಿದ್ದಕ್ಕಾಗಿ ಬಾಂಗ್ಲಾದೇಶದ ವಿರುದ್ಧ ಯಾವುದೇ ದಂಡನಾತ್ಮಕ ಕ್ರಮ ಕೈಗೊಳ್ಳಬಾರದು ಎಂದು ಮಾತ್ರ ಷರತ್ತು ವಿಧಿಸಿತ್ತು. ಈಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬೆಂಬಲಿಸಿದ ದೇಶದ ಕ್ರಿಕೆಟ್ ಮಂಡಳಿಗೆ ಪಿಸಿಬಿಗೆ ಬೆನ್ನಿಗೆ ಚೂರಿ ಹಾಕಲು ಸಿದ್ಧತೆ ನಡೆಸುತ್ತಿದೆ. ಈ ಘಟನೆಗಳು ಪಾಕಿಸ್ತಾನಿ ಅಭಿಮಾನಿಗಳಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿದ್ದು, ಅವರು ಇಂತಹ ದೇಶಕ್ಕಾಗಿ ಪಾಕಿಸ್ತಾನ ನಿಜವಾಗಿಯೂ ಐಸಿಸಿ ಮತ್ತು ಬಿಸಿಸಿಐ ವಿರುದ್ಧ ಹೋರಾಟ ನಡೆಸಿದೆಯೇ ಎಂದು ಕೇಳುತ್ತಿದ್ದಾರೆ. ಪಿಎಸ್ಎಲ್ ಬಿಟ್ಟು ಐಪಿಎಲ್ ಸೇರುತ್ತಿರುವ ಹಲವು ವಿದೇಶಿ ಆಟಗಾರರು ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಆಡಲು ಒಪ್ಪಂದ ಮಾಡಿಕೊಂಡಿದ್ದರೂ ಕೆಲವು ಆಟಗಾರರು ಆ ಒಪ್ಪಂದವನ್ನ ತೊರೆದು ಐಪಿಎಲ್ನಲ್ಲಿ ಸೇರಿದ್ದಾರೆ. ಬ್ಲೆಸ್ಸಿಂಗ್ ಮುಜರಾಬಾನಿ, ದಾಸೂನು ಶನಕ, ಕುಸಾಲ್ ಮೆಂಡಿಸ್, ಕೈಲ್ ಜಾಮಿಸನ್, ಕಾರ್ಬಿನ್ ಬಾಷಾ ಮತ್ತು ಮಿಚೆಲ್ ಓವನ್ ಸೇರಿದ್ದರು. ಇವರು ಗಾಯದ ಬದಲಿ ಆಟಗಾರರಾಗಿ ಅಂತಿಮ ಕ್ಷಣಕ್ಕೆ ಒಪ್ಪಂದಗಳ ಮೂಲಕ ಐಪಿಎಲ್ ತಂಡಗಳನ್ನು ಸೇರಿಕೊಂಡಿದ್ದಾರೆ. ಪಿಎಸ್ಎಲ್ ತೊರೆದು ಐಪಿಎಲ್ ಸೇರಿದ ಪ್ರಮುಖ ಆಟಗಾರರು ಬ್ಲೆಸ್ಸಿಂಗ್ ಮುಜರಾಬಾನಿ ಇಸ್ಲಾಮಾಬಾದ್ ಯುನೈಟೆಡ್ ತೊರೆದು ಕೋಲ್ಕತ್ತಾ ನೈಟ್ ರೈಡರ್ಸ್ ಸೇರ್ಪಡೆ. ದಾಸೂನ್ ಶನಕ ಲಾಹೋರ ಕಲಂದರ್ಸ್ ತೊರೆದು ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸಹಿ ಸೇರ್ಪಡೆ. ಕುಸಾಲ್ ಮೆಂಡಿಸ್ ಗುಜರಾತ್ ಟೈಟನ್ಸ್ ತಂಡವನ್ನು ಸೇರಿದ್ದಾರೆ. ಕೈಲ್ ಜಾಮಿಸನ್ ಕೊಟ್ಟಾ ಗ್ಲಾಡಿಯೇಟರ್ಸ್ ತೊರೆದು ಡೆಲ್ಲಿ ಕ್ಯಾಪಿಟಲ್ಸ್ ಸೇರಿದ್ದಾರೆ. ಕಾರ್ಬಿನ್ ಬಾಷಾ ಪೆಶಾವರ ಜಲ್ಮಿ ತೊರೆದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೇರ್ಪಡೆ. ಮಿಚೆಲ್ ಓವೆನ್ ಪೇಶಾವರ ಜಲ್ಮಿ ತೊರೆದು ಪಂಜಾಬ್ ಕಿಂಗ್ಸ್ ಸೇರಿದ್ದಾರೆ.